ಮಗ ಶಿವು, ಒಂದ್ ಕಪ್ ಟೀ ತತ್ತಾರಪ್ಪ ಇಲ್ಲಿ. ಓ ಗೌಡ್ರೆ, ಏನು ಆರಾಮ ಗೌಡ್ರೆ? ಇಷ್ಟು ಬೇಗ ಬಂದುಬಿಟ್ರೆ ಅಂಗಡಿ ಕಡಿಕೆ? ಇದೆಲ್ಲಿ ಒಬ್ಬರೇ ಬಂದುಬಿಟ್ಟಿದ್ದೀರಾ? ಆ ದೊಡ್ಡ ಅಜ್ಜನೇ ಬೋರಜ್ಜ ಯಾರು ಜೊತೆಲೆ ಬಂದಿಲ್ವಲ್ಲ ಗೌಡ್ರೆ? ಎತ್ಲಾಗ ಹೋಗ್ಬಿಟ್ರು? ಅಯ್ಯೋ ಇನ್ನೇನ್ ಮಗ, ತೋಟ ಗಿಟ್ಟ ಹೋಗಿರ್ಬೇಕು ಒಂಚೂರು ನೀರ್ ತಿರ್ಗಿಸ್ಬರಕ್ಕೆ. ಇನ್ನೇನ್ ಮಾಡೋದು ಹೊತ್ತಾಗಿ? ಮಳೆ ಇಲ್ಲ ಏನಿಲ್ಲ, ಮಳೆ ನೋಡಿ ರಿಂಗಾತಲು. ಕೆಲ್ಸ ಇಲ್ಲ ಕಾರ್ ಇಲ್ಲ, ಇನ್ನೇನ್ ಮಾಡೋದು? ನಾನು ಮಂತ ಕುತ್ಕೊಂಡು ಬೇಜಾರಾಗ್ತಿತ್ತು. ಅದಕ್ಕೆ ಅತ್ತಗಿ ಇಲ್ಲಿ ಅಂಗಡಿ ಕಡೆಗೆ ಹೋಗ್ಬರನ್ನ ಅತ್ತಗಿ ಅಂತ ಬಂದಪ್ಪ. ಹ್ಞೂ ಸರಿ ಆಯ್ತು ತಾಳಿ ಗೌಡ್ರೆ. ಟೀ ಒಂಚೂರು ಬಿಸಿ ಮಾಡ್ಕೊಂಡು ತಾಂಬತ್ತೀನಿ ರೀ. ಅಲ್ಲಕ್ಕ ಮಗ, ಏನು ಮಾಡೋದು? ಹಿಂಗ ಬಿಡ್ತಲ್ಲ ಈ ಮಳೆ. ಈ ಸಲ ನೋಡಿರೆ ಮುಂಗಾರು ನಮ್ ಬ್ಯಾಡ ಬ್ಯಾಡ ಅಂದ್ರು ಆ ದೊಡ್ಡಜ್ಜಿ ಮಾತು ಕೇಳ್ಕೊಂಡು ಹಾಕ್ಬಿಟ್ಟೆ ಕಣು. ಒಂದ್ ಅದಾವತ್ತು ಒಂಚೂರು ಬಂತು ಮಳೆ ಅಂತ ಹೇಳಿ ಹಾಕ್ಬಿಟ್ಟು ನೋಡು. ಈಗ ಮುಂಗಾರೆಲ್ಲ ಚೆನ್ನಾಗಿ ಹುಟ್ಟಿದಾವೆ, ಹುಟ್ಟಕ್ಕೇನಿಲ್ಲ. ನೋಡಿರೆ ಮಳೆನೇ ಇಲ್ವಲ್ಲ, ಮಳೆ ಕೇಳ್ತಿದಾವೆ. ಇಲ್ಲಾಂದ್ರೆ ಈಗೆಲ್ಲ ಈ ಬಿಸ್ಲಿಗೆ ಹೋದಕ್ಕೆ ಎಲ್ಲ ಪುಟ್ಕೆ ಹೊಡೆದೋಗ್ಬಿಡ್ತಾವ್ ಕಣು. ಏನ್ ಮಾಡೋದು ಅನ್ಸ್ಬಿಟ್ಟಿತ್ತಪ್ಪ ಅತ್ತಾಗಿ. ಓ ನೀವು ಮುಂಗಾರ ಹಾಕ್ಬಿಟ್ಟಿದ್ರಿ ಗೌಡ್ರೆ ಹಂಗಾರೆ? ಥೋ ಹೋಗಿ ಎತ್ತಾಗಿ. ಈ ಥರ ಬಿಸಿಲಾದ್ರೆ ಏನು ಉಳಿತಾವು ಅವು? ನೋಡೋಣ, ನಿಮ್ಮ ಬೋರ್ಗೀರ್ ಇದ್ರೆ ಅತ್ತಾಗಿ ಜಟ್ ಪೈಪ್ ಏನಾರು ಹಾಕಿ ಮುಂಗಾರಿಗೆ ಒಂಚೂರು ನಿಧಾನಕ್ಕೆ ಹೊಡಿಯೋದಲ್ವ ಅತ್ತಾಗಿ? ಅಯ್ಯೋ ಮಗ, ಈ ಬೇಸಿಗೆಲಾಲೆ ಬೋರ್ಗಳೆಲ್ಲ ನಿಂತೋಗಂಗ್ ಬಂದಿದಾವೆ. ಎಲ್ಲ ಗ್ಯಾಪ್ ಹೊಡಿತಿದಾವೆ. ಸದ್ಯ ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೆ ಸಿಕ್ಕಿದ್ರೆ ಸಾಕು ಅನ್ಸ್ಬಿಟ್ಟಿತ್ತು. ನೀರಾದ್ರೆ ಸಾಕು ಅನ್ಸ್ಬಿಟ್ಟೈತಿ. ನೋಡಿರೆ ಅದಕ್ಕೆ ಬೇರೆ ಎಲ್ಲಿ ಹೊಡಿಯಕ್ಕೆ ಹೋಗೋನು? ಹ್ಞೂ ಗೌಡ್ರೆ, ನಮ್ಮದು ಹಂಗೆ ಆಗಿರೋದು. ನಮ್ಮ ಸದ್ಯ ಅಡಿಕೆ ಸೊಸಿಗೆ ನೀರೇ ಇಲ್ದಂಗೆ ಆಗ್ಬಿಟ್ಟಿತ್ತು ಗೌಡ್ರೆ. ಎಲ್ಲ ಅಷ್ಟೊಂದು ಚೆನ್ನಾಗಿದ್ದಾವೆ ಸಸಿಗಳು, ಎಲ್ಲ ಅಷ್ಟು ಕಲರ್ ಬರ್ತಾ ಇದ್ದಾವೆ. ಸೊ ಏನು ಮಾಡೋದು ಅನ್ಸ್ಬಿಟ್ಟಿದ್ದೆ ಅತ್ತಾಗಿ. ಏನ್ ಮಾಡೋದು ಏನ್ ಕತೆ ಹೋಗೋತ್ತಾಗಿ. ನಮ್ಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ ಕಣು. ಏನ್ ಮಾಡೋದು? ಈ ತರ ಮಳೆ ನಿಂತೋಗ್ಬಿಟ್ರೆ ಜನಗಳು ಯಾವ ರೀತಿ ಬದುಕ್ತಾರೆ, ಇನ್ ಯಾವ ರೀತಿ ಜೀವನ ಮಾಡ್ತಾರೆ ಅನ್ನೋದೇ ಆಗ್ಬಿಟ್ಟಿತ್ ಕಣು ಅತ್ತಾಗಿ. ನೋಡಿರಿ ಅಷ್ಟೊಂದು ಜೋರಾಗಿ ಬರುತ್ತಲ್ಲ ಗೌಡ್ರೆ. ನೋಡಿರಿ ಗುಡಿಕೊಂಡು ಅಷ್ಟೊಂದು ಗುಡುಗು ಮಿಂಚು, ಈ ಮಳೆ ಏನು ಹೊಡೆದೇ ಬಿಡ್ತು ಅನ್ನಂಗೆ ಅಷ್ಟೊಂದು ಬಿರುಗಾಳಿ ಎಲ್ಲ ಬೀಸುತ್ತೆ ಅಷ್ಟೊಂದು ಜೋರಾಗಿ. ನೋಡಿರಿ ಮಳೆ ಎಕಡೆಗೆ ಹೋಯ್ತೈತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲಿ ಕೇಳಿರುವೆ ಮಳೆ ನಮಗೂ ಆಗಿಲ್ಲ, ಮಳೆ ನಮಗೂ ಆಗಿಲ್ಲ ಅಂತಿದಾರಲ್ಲ ಜನಗಳು. ಇನ್ನು ಮಳೆ ಎಲ್ಲಿ ಹೋಯ್ತೈತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಈ ಮಳೆ. ಅಯ್ಯೋ ಇನ್ನೇನ್ ಮಾಡಮ್ ಬಾರಪ್ಪತ್ತಾಗಿ, ನಮ್ ಕೈಲಿ ಇನ್ನೇತ್ತು ಎಲ್ಲ ಭಗವಂತ ನಿಚ್ಚೆ. ಅದೇನ್ ಮಾಡುತ್ತೋ ಮಾಡ್ಲಿ ಬಾ ಅತ್ತಾಗಿ. ನಮ್ಗೂ ಜೀವನ ಸಾಕಾಗೋಯ್ತೆ ಕಣೋ ಅತ್ತಾಗಿ. ಈಗ ಒಂದ್ 3 ವರ್ಷದಲ್ಲಿ ಹಿಂಗೆ ಕಣಪ್ಪ ಇದ್ದು. ನೋಡಿರೆ ಆ ವರ್ಷವೇ ನಾವೇನೋ ಚೆನ್ನಾಗಿ ಮಳೆ ಆಗ್ಬಿಡುತ್ತೆ ಅಂತ ಹೇಳಿ ಏನೇನೋ ಆಸೆ ಇಟ್ಕೊಂಡಿದ್ದು. ನೋಡಿರೆ ಆ ವರ್ಷ ಹಿಂಗೆ ಆಯ್ತು. ಆಮೇಲೆ ಮಳೆ ಇಟ್ಕೊಂಡಿದ್ ಮಳೆ 20 ದಿನ ಆದ್ರೂ ಉಯ್ದಿದ್ದು ಬಿಡ್ಲೇ ಇಲ್ಲ ಕಣೋ. ಆ ಥರ ಇಟ್ಕಂತು. ಬೇಕು ಅಂದಾಗ ಉಯ್ಯಲ್ಲ ಈ ಮಳೆ, ಬ್ಯಾಡ ಅಂದಾಗ ಹಂಗೆ ಇಟ್ಕೊಂಡ್ ಕುತ್ಕೊಳತ್ತೆ. ಹ್ಞೂ ಗೌಡ್ರೆ, ಆ ವರ್ಷ ಹಂಗೆ ಅಲ್ವ ಆಯಿತು. ಇಲ್ಲಿಗೆ 2ನೇ ವರ್ಷದಲ್ಲೋ 3ನೇ ವರ್ಷದಲ್ಲೋ. ಸೊ ಇನ್ನೇನು ಮಾಡತ್ತಾಳಿ ನೋಡೋಣ, ಹಂಗೆ ಆಗ್ಬೋದು ಈ ಸಲನೂ. ಅಯ್ಯೋ ಏನ್ ಮಾಡೋದು ಏನೋ ಬಾರಪ್ಪತ್ತಾಗಿ. ನೋಡಿರೆ ಈ ದೊಡ್ಡಜ್ಜ ಬತ್ತಿನ ಕಮ್ಮಗ ಬಂದಿಲ್ವೇನೋ ಈ ಕಡೆಗೆ ಅಂಗಡಿ ಕಡೆಗೆ. ಇಷ್ಟೊತ್ತಾತಲು ಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಬೆಳಿಗ್ಗೆ ಬಂದಿತ್ತು ಗೌಡ್ರೆ. ಬೆಳಿಗ್ಗೆ ಬಂದ್ಬಿಟ್ಟು ಟೀ ಕುಡ್ಕೊಂಡು ಹೋದ್ರು. ಮತ್ತಿನ್ನೇನು ಬಂದಿಲ್ಲಪ್ಪ ಈ ಕಡೆಗೆ ಅಂಗಡಿ ಕಡೆಗೆ. ಇನ್ನೇನು ಬರ್ಬೋದು ಕೂತ್ಕೊಳ್ಳಿ. ಅವರು ಹೊಲ್ತ ಹೋಗಿ ಹಸ್ಗಳಿಗೆ ಮೇವು ಗೀವು ಹಾಕಕ್ಕೆ ಹೋಗಿರ್ತಾರೆ. ಇನ್ನೇನು ಬರ್ತಾತಾಳೆ ಅವರು. ಆಗ ಹಂಗಂತಿದ್ದಂಗೆ ಬಂದ್ರಲ್ಲ ಗೌಡ್ರೆ. ಓ ಇಲ್ಲೇ ಬಂತು ದೊಡ್ಡಜ್ಜವೇ. ಓ ಮಗ, ಇದ್ಯಾಕೋ ದೊಡ್ಡಜ್ಜ ಅಂತಿದ್ಯಾ ಯಾಕ ಗೌಡ್ರಿಗೆ? ಯಾಕೆ ಏನು ಸಮಾಚಾರವು? ಅಯ್ಯೋ ಏನು ಇಲ್ಕಂಬಾರಜ್ಜ, ಗೌಡ್ರು ಕೇಳ್ತಿದ್ರು ಎಲ್ಲಿ ದೊಡ್ಡ ಜನರು ಬಂದಿತ್ತ ಮಗ ಈ ಕಡೆಗೆ ಅಂತ ಹೇಳಿ. ಅದಕ್ಕೆ ಇಲ್ಲ ಗೌಡ್ರೆ, ಬೆಳಿಗ್ಗೆ ಬಂದು ಟೀ ಕುಡ್ದೋಗಿದ್ದೆ, ಮತ್ತೆ ಬಂದಿಲ್ಲ ಅಂತಿದ್ದೆ. ಬನ್ನಿ ಅಷ್ಟೊತ್ತಿಗೆ ನೀವೇ ಬಂದ್ರಲ್ಲ. ಓ ಗೌಡ್ರೆ, ಏನು ಆರಾಮಾಗಿ ಬಂದು ಕುತ್ಕೊಂಡ್ಬಿಟ್ಟಿದ್ರಲ್ಲ. ಅಯ್ಯೋ ಇನ್ನೇನ್ ಮಾಡಮ್ ಬಾರ ಜೊತೆಗೆ. ನನಗೂ ಮನ್ಲಿ ಕುತ್ಕೊಂಡು ಮಲಿಕಣ್ಣ ಎದಳೋದು ಮಾಡಿ ಅತ್ತಾಗ ಸಾಕಾತು. ಅದಕ್ಕೆ ಅತ್ತಾಗ ಅಂಗಡಿ ಕಡೆಗೆ ಬಂದಪ್ಪ ಎದ್ದು. ಎಲ್ಲಿಗೆ ಹೋಯ್ದೆ ನೀನು? ಅಯ್ಯೋ ಇನ್ನೆಲ್ಲಿಗೆ ಹೋಗನ್ ಗೌಡ್ರೆ, ನಮ್ದಿನ್ನೇ ಮಾಮೂಲಿ ಕೆಲ್ಸ ಇದ್ದ ಐತಲ್ಲ. ಹೋಗೋದು, ತೋಟತ್ತವ ನೀರ್ಗೀರು ತಿರ್ಸ್ಕೊಳೋದು, ಒಂಚೂರು ಹಸ್ಗಳಿಗೆ ಮೇವು ಗೀವು ಹಾಕಿ ಬರೋದು, ಇನ್ನೇ ಅದೇ ಕೆಲಸ ಅಲ್ವ. ಹೋಗಿ ಒಂಚೂರು ತೋಟ ಕಡೆಗೆ ಅಲ್ಲಿ ಬೇರೆ ಕಡೆಗೆ ನೀರು ಬೇರೆ ತಿರ್ಗಿಸ್ಬೇಕಿತ್ತು. ತಿರ್ಗಿಸ್ಬಿಟ್ಟು ಒಂಚೂರು ಹಸ್ಗಳಿಗೆ ಮೇವು ಹಾಕ್ಬಿಟ್ಟು ಬಂದೆ ಈ ಕಡೆಗೆ. ಅಲ್ಲ ಕಣಜ, ನಾನು ಬ್ಯಾಡ ಅಂದ್ರು ನನ್ನ ಮಾತು ಕೇಳ್ದೇನಜ ನೀನು? ಬ್ಯಾಡ ಸುಮ್ಮನೆ ರಜೆ, ಇನ್ನೊಂದದ ಮಳೆ ಒಯ್ಲಿ ಆಮೇಲೆ ತೀರಾ ಮುಂಗಾರು ಹಾಕಿರಾಗುತ್ತೆ ಅಂತ ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ನೋಡಿ ಈಗ ಆ ಬೆಳೆಗಳೆಲ್ಲ ಒಣಗ್ತಾ ಕುಂತವೆ. ಅದು ಏನು ಮಾಡೋದು ಏನು ಕತೆ ಅನ್ಸ್ಬಿಟ್ಟಿತ್ತತ್ತಾಗಿ. ಅಯ್ಯೋ ಹ್ಞೂ ಗೌಡ್ರೆ, ನಾನು ಹೊತ್ತಾಗಿ ಹಾಳಾದು ಎಲ್ಲಿಂದ ಹೋಗಿ ಹಾಕ್ಬಿಟ್ಟೆ ಅನ್ಸ್ಬಿಟ್ಟಿದೆ ಅತ್ತಾಗಿ. ನಮ್ಮ ಅಜ್ಜಿ ನೋಡಿರೆ ಡೈಲಿ ಬೈತಾಳೆ ಮನೇಲಿ.
ಊಟಕ್ಕೆ ಕೂತ್ಕೊಂಡ್ರು ಭಯ ಅದೇ ನಿಂತ್ಕೊಂಡ್ರು ಭಯ ಅದೇ ಅನ್ನಿಸ್ಬಿಟ್ಟಿದ್ದೆ ಅತ್ತಾಗಿ ಮನೇಲಿ. ಅದೇನು ಯಾವಾಗಲೂ ಒಟ ಒಟ ಅಂತಲೇ ಇರ್ತಾಳೆ. ಸೊ ನಾನು ಎಲ್ಲೆಲ್ಲಿಂದ ಹೋಗಿ ಅತ್ತಾಗಿ ಮುಂಗಾರು ಹಾಕ್ಬಿಟ್ನೋ ಅನ್ನಿಸ್ತಿತ್ತೆ ಕಂಗೌಡ್ರೆ. ನೋಡಿರೆ ಈ ಸಲವೇ ಹಿಂಗೆ ಆಗ್ಬೇಕಂಗೌಡ್ರೆ. ನಾವೇನೋ ಒಳ್ಳೆ ಮುಂಗಾರು ಆಗುತ್ತಲ್ಲ ಅಂತ ಎಷ್ಟೊಂದು ಆಸೆ ಮಾಡ್ಕೊಂಡು ಹೋಗಿ ಹೆಂಗ ಒಂದು ಅದ ಹೋಯ್ತಲ್ಲ ಮಳೆ ಅಂತ ಹೇಳಿ ಅಷ್ಟೊಂದು ಇದು ಮಾಡ್ಕೊಂಡು ಆ ಹುಡುಗಿಗೆ ಕರ್ಕೊಂಡು ಹೋಗಿ ಟ್ಯಾಕ್ಟ್ರಿ ಗೀಟ್ರು ಉಳಿಸಿ ಹಾಕಿರೆ ಬೆಳೆಯ ನೋಡಿರೆ ಮಳೆ ಈ ಥರ ಮಾಡ್ತಾ ಕುಂತಿತ್ತಲ್ಲ. ಏನು ಮಾಡ್ಬೇಕಂತ ಇರೋಣ ಈ ಮಳೆ. ಅದು ಎಲ್ಲಿ ಉಯ್ತೈತಂತ ಅಂತಾನೆ ಗೊತ್ತಾಗ್ತಿಲ್ಲಪ್ಪ, ಹಂಗೆ ಆಡ್ತೈತಿ ಈ ಮಳೆ. ಅಯ್ಯೋ ಹೂ ಕಣ ಜತ್ತಾಗಿ ಥೋ ನಮ್ಗಂತೂ ಯಾಕಾರ ಹಾಕ್ಬಿಟ್ನಪ್ಪ ತಗಿ ಮುಂಗಾರು ಹೋಗಿ ಅನ್ಸ್ಬಿಟ್ಟಿದ್ದೆ ತಗಿ. ನೋಡಿರೆ ಅಲ್ಲಿ ಮೇಗ್ಲು ತೋಟತ್ತವ 3 ಬೋರ್ ಇದ್ವಲ್ಲ, ಅದೊಂದು 200-250 ಅಡಿದ ಒಂದು ಬೋರ್ ಇತ್ತಲ್ಲ ಅದ್ ನಿಂತೆ ಹೋಯ್ತ ತಗಿ. ಅಯ್ಯೋ ಆ ಬೋರ್ ಏನಿದ್ರು ಕವಲೆಗೆ ನೀರು ಕೊಟ್ರೆ ಕಣಜ ಮಾತ್ರ ಓಡೋದು, ಇಲ್ಲ ಅಂದ್ರೆ ನಿಂತೆ ಓಡುತ್ತೆ. ಒಂದು 10 ನಿಮಿಷ ಓಡ್ತಾ ಇಲ್ಲ ಈಗಾಲೆ, ಹಂಗಾಗ್ಬಿಟ್ಟೈತೆ. ಅಯ್ಯೋ ನಿಮ್ಗೇನು ತಾಳಿಗೌಡ್ರೆ, ಒಂದು ಬೋರ್ ನಿಂತೋದ್ರು ಇನ್ನೆರಡು ಓಡ್ತಿದಾವಲ್ಲ. ನಿಮ್ಗೆ ಹೆಂಗ ತೆಂಗಿನ ಗಿಡ ಮರಕ್ಕೆ ಅಡಿಕೆ ಗಿಡಕ್ಕೆಲ್ಲ ಒಳ್ಳೆ ನೀರೇ ಐತಿ. ನಮ್ದು ಹೇಳಿ ನಾವು ಏನು ಮಾಡೋಣ ಅನ್ಸ್ಬಿಟ್ಟಿದ್ದೆ ತಗಿ. ಅಯ್ಯೋ ಅವು ಎಲ್ಲ ಅವು ಒಂದ್ 2 ಬೆಟ್ಕಾದ್ರ ಬತ್ತಿದಾವೆ, ಅವು ಗ್ಯಾಪ್ ಹೊಡಿತಾ ಇದಾವ ಅಲೆ. ಏನ್ ಮಾಡೋದು ಅನ್ಸ್ಬಿಟ್ಟಿದತ್ತಾಗಿ ಸುಮ್ಮನೆ ಇರತ್ತಾಗಿ. ಗೌಡ್ರೆ, ಇದು ಮಳೆ ಬರಲಿಲ್ಲ ಅಂತ ಹೇಳಿ ಅದೇನೋ ಕಪ್ಪೆಗೆ ಮದುವೆ ಮಾಡ್ಸೋದಂತೆ, ಮತ್ತು ಈ ಚಿಕ್ಕ ಮಕ್ಳಿಗೇನೋ ಮದುವೆ ಮಾಡಿಸಿದ್ರೆ ಮಳೆ ಎಲ್ಲ ಉಯ್ಯುತ್ತಂತಾರಲ್ಲ, ಹಂಗೇನಾರ ಮಾಡೋಣ ತಗಿ. ಊರೊಳಗೆ ಎಲ್ಲಾರನ್ನೂ ಸೇರಿಸ್ಕೊಂಡು ಪಂಚಾಯತ್ಗೆ ಕೇಳ್ಬಿಟ್ಟತ್ತಾಗಿ. ಅಯ್ಯೋ ಸುಮ್ಮನೆ ಜೊತೆಗೆ ಏನಿದ್ರು ಇವೆಲ್ಲ ಅವಾಗಿನ ಮೂಢನಂಬಿಕೆ ಅಷ್ಟೇ. ಈಗಲ್ಲಿ ಆ ಥರ ಮಕ್ಳಿಗೆಲ್ಲ ಮದುವೆ ಮಾಡಕ್ ಹೋದ್ರೆ ಸುಮ್ಮನೆ ಬಿಟ್ಟಾರ ನಮ್ಗೆ ಕಾನೂನು ಅನ್ನೋದು. ಅಯ್ಯೋ ಅದು ಹಂಗಲ್ಕಂಗೌಡ್ರಿ, ಅದು ಸುಮ್ಮನೆ ನಾವೇನು ಮದುವೆ ಅಂದರೆ ಆ ಥರ ಇದು ಮಾಡೋದಲ್ಲ. ಸುಮ್ಮನೆ ಮಳೆ ಉಯ್ಯಂಗೆ ಅದೇನೋ ಮಾಡ್ತಾರಲ್ಲ ಆ ಥರ ಮಾಡೋದ ಅಂತ ಕೇಳಿನಪ್ಪ. ಇಲ್ಲ ಅಂದರೆ ಆ 2 ಕಪ್ಪೆ ಹಿಡ್ಕೊಂಬಿಟ್ಟು ಅದೇನೋ ಮದುವೆ ಮಾಡಿಸ್ದಂಗೆ ಶಾಸ್ತ್ರ ಎಲ್ಲ ಮಾಡಿರೆ ಕಪ್ಪೆಗೆ ಮದುವೆ ಮಾಡಿಸಿದ್ರೆ ಏನೋ ಮಳೆ ಉಯ್ಯುತ್ತೆ ಅಂತಾರಲ್ಲ, ಆ ಥರ ಏನಾದ್ರು ಮಾಡೋಣ ಗೌಡ್ರೆ ತೆಗಿ. ಅಯ್ಯೋ ಅಜ್ಜ, ಈಗಿನ ಕಾಲದಲ್ಲಿ ಅವೆಲ್ಲ ಎಲ್ಲಿದಾಗ್ತಾವಜ್ಜ. ಏನಿದ್ರು ಆ ಭಗವಂತ ಕಣ್ ಬೀಳ್ಬೇಕು, ಮಳೆ ಉಯ್ಬೇಕು. ಆ ಭಗವಂತನೇ ಕಣ್ ಬಿಡ್ದ ಹೋದ್ರೆ ಇನ್ನೆಲ್ಲಿ ಮಳೆ ಉಯ್ದ. ನಾವು ಕಪ್ಪೆಗೆ ಮದುವೆ ಮಾಡಿರೋ ಅಷ್ಟೇ, ಮಕ್ಳಿಗೆ ಮದುವೆ ಮಾಡಿರೋ ಅಷ್ಟೇ. ಏನು ಮಾಡ್ತೀವಿ ಸುಮ್ ಕುದ್ಗಾತಾಗಿ. ನಿನಗೆ ಅಲ್ಲ ಮಗ, ಟೀ ಅಂಗಡಿ ತಾವು ಹೆಂಗೋ ಟೀಗೆ ಮಾರ್ಕೊಂಡು ಒಳ್ಳೆ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹೋಟ್ಲಿಗಿಡ್ ನಡ್ಸ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂತಿದ್ಯಾ ನೀನು. ನಿನಗೆ ಹಂಗೆ ಗೊತ್ತಾಗ್ತಿಲ್ಲ. ನಮ್ಮ ಬಂಗಳು ಏನು ಗೊತ್ತೋ ನಿಮಗೆ, ನಮ್ಮ ಕಷ್ಟ 1-2 ಈ ಕಡೆ ಆಲೆ ಹಸ್ಗಳಿಗೆ ಮೇವು ಇಲ್ದಂಗೆ ಆಗ್ಯಾವ್ಕೊಣ ತೋಟದಲ್ಲಿ. ಅವಕ್ಕೆ ಮೇವೆಲ್ಲಿಂದ ಒಂಚೆನ ಅನ್ಸ್ಬಿಟ್ಟಿತ್ತತ್ತಾಗಿ. ಅಯ್ಯೋ ನನಗೂ ಏನಜ್ಜ, ಎಲ್ಲ ಬರ್ತಾರೆ ಸಾಲೆ ಹೇಳ್ತಾರೆ ಹೋಗ್ತಾರೆ, ಸಾಲೆ ಹೇಳ್ತಾರೆ ಹೋಗ್ತಾರೆ. ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಕಮ್ಮಗ, ಕೊಡ್ತೀವಿ ತಗ ಅಂತ ಎಲ್ಲ ಸಾಲ ಬರ್ಸರೆ ಜಾಸ್ತಿ ಆಗ್ಬಿಟ್ಟಾರ ತಗಿ. ನನಗೆ ಗೊತ್ತಾಗಿ ಹೆಂಗೆ ಮೇಂಟೈನ್ ಮಾಡೋದು ಅನ್ಸ್ಬಿಟ್ಟಿತ್ತಗಿ ಹೋಟ್ಲ. ಮಗ ಹೋಗಿ ಗೌಡ್ರಿಗೂ ನಮಗೂ ಟೀ ತಂಬ ಹೊಡೋಗಲ್ಲಿ. ಅಯ್ಯೋ ಹ್ಞೂ ಕಣಜ, ಗೌಡ್ರು ಆಗ್ಲೇ ಟೀ ಕೇಳಿರು. ನಾನು ಗೌಡ್ರು ಅದು ಇದು ಮಾತಾಡ್ಕೊಂಡು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಸರಿ ಆಯಿತು, ತಾಂಬತ್ತೀನಿ ರೀ, ಮಾತಾಡ್ತಾ ಕುಂತೀರಿ ನೀವು ಗೌಡ್ರು. ಅಜ ಈ ಬೋರ್ ಅಜ್ಜ ಎಲ್ಲಾರ ಸಿಗ್ತೇನಜ? ಅವರು ಬರ್ತೀರಿ ಅಂದಿದ್ರು ಅಂಗಡಿ ಕಡಿಕೆ. ಇಲ್ಲ ಕಂಗೌಡ್ರೆ, ಅವ್ರು ಇನ್ನೆಲ್ಲಿ ತೋಟ ಗಿಡತಾವ್ ಇರ್ತಾರೆ, ಇನ್ನೇ ಬರ್ಬೋದಕ್ಕಂತಾಳಿ. ಏನು ಮಾಡೋದು ಏನು ಕತೆ ಗೌಡ್ರಿ. ನೋಡಿರೆ ತೆಂಗಿನ ಮರಗಳೆಲ್ಲ ಎರಡೆರಡು ಇದಾಗ್ಬಿಟ್ಟವೆ, ಗರಿಗಳೆಲ್ಲ ಜೋತ್ ಬಿದ್ದುಬಿಟ್ಟು ಥೋ ಬ್ಯಾಡ ಅನ್ನಂಗೆ ಆಗೈತೆ. ತೋಟ ನೋಡೋಕ್ಕಾಗ್ತಿಲ್ಲ, ಹಂಗಾಗೋಗಂಗೌಡ್ರೆ. ಏನು ಮಾಡೋದು ತಗಿ, ಹೋಗಿ ಎತ್ತಗಿ. ಅಯ್ಯೋ ನಾವು ಯೋಚನೆ ಮಾಡಿರು ಏನೋ ಬಂದ್ಬಿಡುತ್ತೇನ ಮಳೆ. ನಾವು ಯೋಚನೆ ಮಾಡ್ತೀವಿ ಅಂದ ತಕ್ಷಣ ಆ ಭಗವಂತ ಕಣ್ಣು ಬಿಡ್ಬೇಕು, ಬರ್ಬೇಕು ಮಳೆ. ನಾವಿನ್ನೇನು ಮಾಡೋಕ್ಕಾದ್ ಬಾ. ಆ ಭಗವಂತ ನಿಶ್ಚಯ ಹೆಂಗಿತ್ತು ಹಂಗೆ ಆಗುತ್ತೆ ತಗಿ. ಏನಾರ ಒಂದು ದಾರಿ ತೋರಿಸ್ತಾನೆ ಭಗವಂತ. ಅಯ್ಯೋ ಅದು ಯಾವಾಗ ಕಣ್ಣು ಬಿಡ್ತಾನೋ ಏನೋ ಹೋಗಿ ಗೌಡ್ರತ್ತಾಗಿ. ನೋಡಿರೆ ನಮ್ಮ ರೈತರುಗಳೆಲ್ಲ ಹಿಂಗೆ ಹಾಳಾಗಿ ಹೋಗೋದು. ಈಗ ಒಂದು 2-3 ವರ್ಷ ಚೆನ್ನಾಗಿ ಮಳೆ ಹೊಡಿತು, ಚೆನ್ನಾಗಿ ನಡೀತೈತೆ ಇದು ಅಂತ ಹೇಳಿ ಅಡಕೆ ಸೊಸಿ ಅದು ಇದೆಲ್ಲ ಕೂರಿಸಿ ನಮ್ಮ ರೈತರುಗಳು ಹೆಂಗೋ ಒಂಚೂರು ಮುಂದಕ್ಕೆ ಬರ್ಬೋದಲ್ಲ ಅಂತ ಹೇಳಿ ಏನೋ ಒಂದು ಆಸೆ ಇಟ್ಕೊಂಡಿದ್ರು. ನೋಡಿರಿ ಆಲೆ ಅವಕ್ಕೆ ನೀರೇ ಇಲ್ದಂಗೆ ಮಾಡ್ತಾನ ಭಗವಂತ. ಇದೇನು ದೇವ್ರು ಕಣ್ಣು ಬಿಡ್ತಾನೋ ಇಲ್ವೋ, ಅದು ಏನಾಯಿತು ಹೋಗಿ ಅತ್ತಾಗಿ. ಆ ದೇವ್ರು ಯಾವಾಗ ಕಣ್ಣು ಬಿಡ್ತಾನೋ ಏನು ಕತೆ ಅನ್ಸ್ಬಿಟ್ಟಿತ್ತೆ ಅತ್ತಾಗಿ. ಅಯ್ಯೋ ಬಾರಜ್ಜ, ಆ ದೇವ್ರು ನಂಬಿದೀವಿ ಅಂದಮೇಲೆ ಆ ತಾಯಿ ಮಣ್ಕಿಕೆರಜ್ಜಿ ಏನಾರ ಒಂದು ದಾರಿ ತೋರಿಸ್ತಾಳೆ ಬಾ. ತಲೆ ಕೆಡಿಸ್ಕೋಬೇಡ, ಅಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗತ್ತ ಗೌಡ್ರೆ. ಓ ದೊಡ್ಡಜ್ಜ, ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ರಿ ಅಂಗಡಿ ಕಡೆಗೆ ಬಂದು? ಅಯ್ಯೋ ಬಾರ ಮೂರ್ತ ಪತ್ತಾಗಿ ಇನ್ನೇನು ಮಾಡೋಣ, ನಮಗೂ
ಕೆಲ್ಸ ಇಲ್ಲ ಕಾರ್ ಇಲ್ಲ ಕುತ್ಕೊಳ್ಳೋದೇ ಐತಿ. ಬರೋದು ಇಲ್ಲಿ ಶಿವು ಹುಡುಗ ಅಂಗಡಿ ತವ ಟೀ ಕುಡಿಯೋದು, ಒಂದ್ ಗಳಿಗೆ ಕುತ್ಕೊಂಡ್ ಮಾತಾಡೋದು, ಹೋಗೋದು ಮನೇಲಿ, ಒಂದ್ ಗಳಿಗೆ ಮನಿ ಕಣೋದು, ಇದೇ ಕೆಲಸ ಆಗೋಗ್ಬಿಟ್ಟಿತ್ ಕಣೋ ನಮ್ಗೆ. ಈ ಮಳೆ ಉಯ್ದ ಹೋಯ್ದ್ರೆ ಏನ್ ಕೆಲ್ಸ ಇರುತ್ತೆ? ಈ ಮಳೆ ಆದ್ರೂ ಉಯ್ದ್ರತ್ತಾಗಿ ಒಂಚೂರು ಒಂದ್ ಅದಾವ ಬಿಗ್ಯಾಗಿ ನೋಡಿರೆ ಮುಂಗಾರೆಲ್ಲ ಒಣಿಕಣಂಗ್ ಆಗ್ಯಾವೆ. ಅವಕ್ಕಾದ್ರೂ ಒಂಚೂರು ಗೊಬ್ಬರ ಗಿಬ್ರ ಯೂರಿಯಾನೋ ಏನೋ ಒಂಚೂರು ಎಸಿಬೋದು. ಏನಾರ ಒಂದ್ ಕೆಲ್ಸ ಇದ್ದೇ ಇರ್ತವೆ ಮಳೆ ಉಯ್ದ್ರೆ. ಇಲ್ಲ ಅಂದ್ರೆ ಏನ್ ಕೆಲ್ಸ ನಮ್ಗೆ? ಹ್ಞೂ ಗೌಡ್ರೆ, ನಮ್ಮವು ಎಲ್ಲ ಹಂಗೆ ಆಗೋಗ್ಯಾವೆ. ಆ ಅಡಿಕೆ ಸೊಸಿಗಳು ತೆಂಗಿನ ಮರಗಳೆಲ್ಲ ನೋಡಕ್ ಆಗಲ್ಲ. ಆ ತ್ವಾಟ ತೊಳಿಕ್ ಹೋಗಕ್ಕೆ ಬೇಜಾರು. ಆ ತರ ಗರಿಗಳು ಬೀಳ್ತಿದ್ದಾವೆ ಈ ಬೇಸಿಗೆಗೂ ಅದಕ್ಕೂ, ಮಳೆ ಇಲ್ದೇ ಇರೋದಕ್ಕೂ ಅದಕ್ಕೂ. ಏನ್ ಮಾಡೋದು ಅನ್ಸ್ಬಿಟ್ಟಿತ್ತೆ ಕಂಗೌಡ್ರೆ ಅತ್ತಗೆ. ಓ ಅದ್ಯಾಕೆ ಮೂರ್ತಪ್ಪ, ನಿಮ್ಮ ಬೋರಾಗೆ ಒಳ್ಳೆ ನೀರೇ ಬರೋದು, ಅದ್ಯಾಕೆ ಅದು ಏನಾರ ಗ್ಯಾಪ್ಗೆ ಹೊಡಿತಿತ್ತ ಹೆಂಗೆ? ಅಯ್ಯೋ ಹೂ ಕಣಜ, ಏನ್ ಮಾಡೋದು ಅನ್ಸ್ಬಿಟ್ಟೈತೆ. ಅದು ಯಾಕೋ ಅಲೆ ಗ್ಯಾಪ್ ಹೊಡಿತೈತೆ. ಈಗ ಒಂದ್ ವಾರದಿಂದ ಅದು ಒಂಚೂರು ಸಣ್ಣ ಆಗ್ಬಿಟ್ಟಿದ್ ನೀರು. ಏನ್ ಮಾಡೋದು ಏನೋ ಬಾರಪ್ಪ ತಗಿ. ಈ ತರ ಆದ್ರೆ ಭಾರಿ ಕಷ್ಟ ಆಗೋಗ್ಬಿಡುತ್ತೆ. ಏನ್ ಮಾಡೋದು ಏನೋ ಅನ್ಸ್ಬಿಟ್ಟಿದೆ ತಗಿ. ನಮ್ಗೆ ಏನು ತಲೆನೇ ಓಡ್ತಿಲ್ಲ, ಹಂಗಾಗೋಗ್ಬಿಟ್ಟೈತಿ ಈ ಮಳೆ ಬರ್ದಲೆ. ಗೌಡ್ರೆ, ನಾವ್ ಏನೇ ಯೋಚನೆ ಮಾಡಿರುವೆ ಮಳೆ ಅದ್ ಯಾವಾಗ ಉಯ್ಬೇಕಂತ ಭಗವಂತ ನಿಶ್ಚಯ ಆಯ್ತು ಅವಾಗ್ಲೇ ಉಯ್ಯೋದು. ಅದ್ ಯಾಕಂಗ್ ತಲೆ ಕೆಡಿಸ್ಕೊಂಡಿರಾ? ತಾಳಿ ಟೀ ಕುಡೀರಿ. ಅಯ್ಯೋ ಕೊಡ್ಮಗ, ಇನ್ನೇನ್ ಮಾಡೋಣ? ನಮಗೂ ಬರೀ ಕುತ್ಕೊಳ್ಳೋದು, ಟೀಗಿ ಕುಡಿಯೋದು, ಮಾತಾಡ್ಕೊಂಡು ಹೋಗೋದು, ಬರೀ ಇದೇ ಕೆಲಸ ಐತೆ. ಕೊಡೋತ್ತಾಗಿ ಇನ್ನೇನ್ ಮಾಡೋಣ? ಗೌಡ್ರೆ ತಗೊಳ್ಳಿ ಟೀ ಕುಡೀರಿ. ಮೂರ್ತಪ್ಪ, ನೀನೇನೇನು ಹಾಕಿದ್ಯಾ ಮೂರ್ತಪ್ಪ ಮುಂಗಾರ? ಅಯ್ಯೋ ಗೌಡ್ರೆ, ನಾನು ಎಳ್ಳು ತಣ್ಣಿ ಅಂತ ಎಲ್ಲ ಹಾಕಿದ್ದೆ ಗೌಡ್ರೆ. ನೋಡಿರೆ ಏನ್ ಮಾಡೋದು, ಈ ಮಳೆ ಬೇರೆ ಹಿಂಗಾಯ್ತಲ್ಲ ಗೌಡ್ರೆ ಈ ಸಲ. ಅಯ್ಯೋ ಇನ್ನೇನ್ ಮಾಡಕ್ಕಾಗತ್ತೆ ಬಾರ ಮುತ್ತಪ್ಪ, ಏನೋ ದೇವ್ರು ಕೊಟ್ಟಿದ್ದು, ಇನ್ನೇನ್ ಮಾಡಕ್ಕಾಗತ್ತೆ ಬಾ. ಗೌಡ್ರೆ, ನಮಗೂ ಮಂತ ಕುತ್ಕೊಂಡು ಬೇಜಾರೈತೆ. ನಡ್ರಿ ಅತ್ತಾಗಿ ಸಂಜೆ ಕಡೆಯಿಂದ KR ಪೇಟೆ ಕಡೆಗಾದ್ರೂ ಹೋಗ್ಬರೋಣ. ಇದ್ಯಾಕಜ, ಇದ್ಯಾಕೆ ಪೇಟೆ ಕಡೆಗೆ ಬೇರೆ ಹೋಗೋಣ ಅಂತಿದ್ಯಲ್ಲ? ಯಾಕೆ ಏನ್ ಸಮಾಚಾರ? ಅಯ್ಯೋ ಗೌಡ್ರೆ, ಕುತ್ಕೊಂಡು ಏನ್ ಮಾಡೋಣ ಅತ್ತಾಗಿ, ನಮಗೂ ಬೇಜಾರಾಗಿ ಹೋಯ್ತೆ. ನಡ್ರಿ ಸಂಜೆ ಕಡೆಯಿಂದ ಹೋಗಿ ಒಳ್ಳೆ ಮಟನ್ ಚಾಕ್ನ, ಅಲ್ಲಿ ಮೀನಿಂದು ತವಾ ಫ್ರೈ ಎಲ್ಲ ಕೊಡ್ತೀಯ ಇದಾವಂತೆ ಆ ಹೋಟ್ಲಲ್ಲಿ. ಅದು ಯಾವುದೋ ಹೋಟ್ಲ್ ಹೆಸ್ರು ಹೇಳಿರು ಗೌಡ್ರೆ, ಆ ರೋಡ್ ಸೈಡ್ ಮಾಡ್ತಿದಾರಂತೆ. ಹೋಗಿ ತಿನ್ಕೊಂಡಾದ್ರೂ ಬರೋಣ ನಡ್ರಿ ಗೌಡ್ರೆ ಅತ್ತಾಗಿ. ಮೂರ್ತಪ್ಪ ಬಾರ ಮೂರ್ತಪ್ಪ, ನೀನು ಸಂಜೆ ಕಡೆಯಿಂದ ಒಂದು 5-5:30 ಹೊತ್ತಿಗೆ ಬಾ. ಇಲ್ಲೇ ಶಿವ ಅಂಗಡಿ ತವ ಹೋಗೋಣಂತೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡತ್ತಾಗಿ. ಹ್ಞೂ ಆಯ್ತಾಳಜ, ಹೋಗ್ ಬರೋಣಂತೆ. ಇನ್ನೇನ್ ಮಾಡೋಣ? ನಮಗೂ ಕುತ್ಕೊಂಡ್ ಬೇಜಾರಾಗೋಯ್ತ ಮಂತವ. ಸರಿ ಆಯ್ತಾ, ನಾನು ಬರ್ತೀನಿ, ಹೋಗ್ ಬರೋಣ. ನೋಡಿದ್ರ ಸ್ನೇಹಿತರೆ, ನಮ್ಮ ಗೌಡ್ರು ದೊಡ್ಡಜ್ಜ ಈ ಮೂರ್ತಪ್ಪ ಎಲ್ಲ ಸೇರ್ಕೊಂಡು ಸಂಜೆ ಒಪ್ಪತ್ತಿಂದ ಚಾಕ್ನಾನುವೆ ತವಾ ಫ್ರೈ ತಿನ್ನಕ್ ಹೋಗ್ತಾರಂತೆ. ಬನ್ನಿ ಹಂಗಾರೆ ನೀವು ಹೋಗಿ ಬರೋಣ.